ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಲೈಫಲ್ಲಿ ಇನ್ನೂ ಕಂಫರ್ಟ್ ಬೇಕು ಅಂತ ಯೋಚನೆ ಮಾಡೋದಕ್ಕೂ ಗಿಲ್ಟಿ ಫೀಲ್ ಆಗ್ತಾರೆ. ಮೇ ಬಿ AC ಬೇಕು, ಮಿಕ್ಸರ್ ಬೇಕು, ಡಿಶ್ ವಾಷರ್ ಬೇಕು, ಅಥವಾ ಅವ್ರ ಲೈಫ್ನ ಈಸಿ ಮಾಡುವಂತಹ ಯಾವುದೇ ಅಪ್ಲಯನ್ಸಸ್ ತೊಗೊಬೇಕು ಅಂತ ಅಂದ್ರೂ ದಿ ಫೀಲ್ ಗಿಲ್ಟಿ. ಅವ್ರು ಚಿಕ್ಕ ವಯಸ್ಸಿಂದನೂ ಕೇಳ್ತಾ ಬಂದಿರ್ಬೋದು ದೊಡ್ಡವ್ರು ಹೇಳಿರೋದನ್ನ, ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ, ನಾವು ಎಲ್ಲ ಕೆಲಸನೂ ಕೈಯಲ್ಲೇ ಮಾಡ್ತಿದ್ವಿ ಅಂತ. ಆ್ಯಂಡ್ ಆನೆಸ್ಟ್ಲಿ ನಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಜನ್ರೇಷನ್ ಅವರು ನಂಗೆ ಕಷ್ಟಪಡೋದಿಷ್ಟ, ನಂಗೆ ಸುಸ್ತು ಮಾಡ್ಕೊಳ್ಳೋದಿಷ್ಟ, ಅದಕ್ಕೆ ನಾನು ಕಷ್ಟಪಡ್ತೀನಿ ಅಂತ ಅವ್ರು ಕಷ್ಟಪಡ್ತಾ ಇರಲಿಲ್ಲ. ಬಟ್ ದೇ ಹ್ಯಾಡ್ ನೋ ಅದರ್ ಆಪ್ಷನ್. ಅವ್ರಿಗೂ ಅವಾಗ ಮಿಷಿನ್ಸ್, ಅಪ್ಲಯನ್ಸಸ್ ಎಲ್ಲ ಇದ್ದಿದ್ರೆ ಅವರು ಕೂಡ ಖಂಡಿತ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಹಾಗೆ ಈ ಕನ್ವೀನಿಯನ್ಸ್ನೆಲ್ಲ ಯೂಸ್ ಮಾಡಿ ನಿಮ್ಮ ಕೆಲಸಗಳು ಬೇಗ ಮುಗಿದ್ರೆ ಅವಾಗ್ಲೂ ಇನ್ನೂ ಏನು ಕೆಲಸ ಮಾಡಲಿ ಅಂತ ಹುಡ್ಕೊಂಡು ಕೆಲಸ ಮಾಡಿಬಿಡಿ. ಆ ಫ್ರೀ ಟೈಮ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಯೂಸ್ ಮಾಡಿ. ಮೇ ಬಿ ಒಂದು ಒಳ್ಳೆ ಮೂವಿ ನೋಡಿ, ಬುಕ್ ಓದಿ, ಅಥವಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಹಾಬಿನ ಪಿಕ್ ಮಾಡಿ ಅವ್ರು ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ವರ್ಕ್ನ ಪ್ರೂವ್ ಮಾಡೋದಕ್ಕೆ ಇಡೀ ದಿನ ನೀವು ಕೆಲಸ ಮಾಡ್ತಾನೇ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಹಾಗೆಯೇ ಈ ಅಪ್ಲಯನ್ಸಸ್ನ ಬೈ ಮಾಡುವಾಗ ನಿಮ್ಮ ಫಿನಾನ್ಷಿಯಲ್ ಡಿಸಿಷನ್ ಸೆನ್ಸಿಬಲ್ ಆಗಿರಲಿ. ಇದನ್ನೆಲ್ಲ ಕೊಡಿಸ್ಲೇಬೇಕು ಅಂತ ಹಸ್ಬೆಂಡಿಗೆ ಫೋರ್ಸ್ ಮಾಡೋದು ಅಥವಾ ಇನ್ನು ಯಾರನ್ನೋ ಕಂಪೇರ್ ಮಾಡಿಕೊಂಡು ನಿಮ್ಮ ಮೇಲೆ ನೀವು ಪ್ರೆಷರ್ ಹಾಕ್ಕೊಳ್ಳೋದು, ಇಟ್ ಡಸಂಟ್ ಮೇಕ್ ಸೆನ್ಸ್. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ, ಸೇವಿಂಗ್ಸ್ ಮಾಡಿ, ಆ್ಯಂಡ್ ವೆನ್ ಇಟ್ಸ್ ಫಿನಾನ್ಷಿಯಲಿ ಕನ್ವೀನಿಯೆಂಟ್ ಫಾರ್ ಯು ಆಗ ತಗೊಳ್ಳೋದು ಬುದ್ಧಿವಂತಿಕೆ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಹಾಗೇನೆ ನಿಮ್ಮ ಲೈಫ್ನ ಕಂಫರ್ಟಬಲ್ ಮಾಡ್ಕೊಳ್ಳೋದಕ್ಕೆ, ರೆಸ್ಟ್ ತಗೊಳ್ಳೋದಕ್ಕೆ ಗಿಲ್ಟಿ ಫೀಲ್ ಆಗಬೇಡಿ. ಲೈಫ್ನ ಈಸಿ ಮಾಡ್ಕೊಳ್ಳೋದು ವೀಕ್ನೆಸ್ ಅಲ್ಲ, ಲೇಸಿನೆಸ್ಸು ಅಲ್ಲ, ಬಟ್ ಸ್ಮಾರ್ಟ್ನೆಸ್.